ದೇಶದ ಪ್ರಧಾನಿ ಬೆಂಗಳೂರಿಗೆ ಬರ್ತಾರೆ ಅನ್ನೋ ಕೌತುಕಕ್ಕೆ ತೆರೆ ಬಿದ್ದಿದೆ. ಈಗಾಗಲೇ ಬೆಂಗಳೂರಿಗೆ ಆಗಮಿಸಿದ ಪ್ರಧಾನಿ ಮೋದಿಯನ್ನ ಸ್ವಾಗತಿಸಿದ ಸಿಎಂ ಸಿದ್ದರಾಮಯ್ಯ. ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಿದ್ದಾರೆ. ಪ್ರಧಾನಿ ಮೋದಿಯನ್ನ ಆಸ್ ಪರ್ ಪ್ರೋಟೋಕಾಲ್ ಸಿಎಂ ಸ್ವಾಗತ ಮಾಡಿದ್ದಾರೆ. ವಿಶೇಷ ವಿಮಾನದ ಮೂಲಕ HAL ವಿಮಾನ ನಿಲ್ದಾಣದಲ್ಲಿ ಸ್ವಾಗತ. ಆದಿಚುಂಚನಗಿರಿ ಮಠಕ್ಕೆ ಭೇಟಿ ನೀಡಲಿರುವ ಪ್ರಧಾನಿ, ಗುರು ಭೈರವೈಕ್ಯ ಮಂದಿರ ಉದ್ಘಾಟಿಸಲಿರುವ ಪ್ರಧಾನಿ ಮೋದಿ ಭೇಟಿ ಹಿನ್ನೆಲೆ ಮಠದಲ್ಲಿ ಭಾರಿ ಭದ್ರತೆಯನ್ನು ಒದಗಿಸಲಾಗಿದೆ. ಹೆಲಿಕಾಪ್ಟರ್ ಮೂಲಕ ಮಂಡ್ಯದತ್ತ ನಮೋ ಪ್ರಯಾಣ ಬೆಳೆಸಿದ್ದಾರೆ. ಬೆಂಗಳೂರಿಗೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿಯನ್ನ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಕೂಡ ಸಂಘವಾಗಿ ಸ್ವಾಗತ ಮಾಡಿದ್ರು, ಬರಮಾಡಿಕೊಂಡ್ರು. ವಿಶೇಷ ವಿಮಾನದ ಮೂಲಕ HAL ವಿಮಾನ ನಿಲ್ದಾಣಕ್ಕೆ ಬಂದಂತಹ ನರೇಂದ್ರ ಮೋದಿ ಇನ್ನು ಮೋದಿಯವರು ನೇರವಾಗಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಆದಿಚುಂಚನಗಿರಿಗೆ ಭೇಟಿಯನ್ನು ಕೊಡಲಿರುವಂತಹ ಪ್ರಧಾನಿ ಮೋದಿ ಅಲ್ಲೊಂದು ವಿಸ್ತೃತವಾದ ಭಾಷಣ ನಡೆಯುತ್ತೆ. ಅದು ಆಧ್ಯಾತ್ಮಿಕದತ್ತ ವಾಲಿರುತ್ತೋ ಅಥವಾ ರಾಜಕೀಯ ಭಾಷಣವ ಕಾದು ನೋಡಬೇಕು. ಜೊತೆಯಲ್ಲಿ ಮಠದಲ್ಲೂ ಕೂಡ ಭಾರಿ ಭದ್ರತೆಯನ್ನು ಏರ್ಪಾಡು ಮಾಡಲಾಗಿದೆ. ಕಳೆದ ಬಾರಿ ನರೇಂದ್ರ ಮೋದಿ ಬಂದಂತಹ ಸ್ಥಳಗಳಲ್ಲಿ ಏನೇನು ಭದ್ರತೆಗಳಿತ್ತು ರಾಜ್ಯ ಸರ್ಕಾರ ಜೊತೆಗೆ ಕೇಂದ್ರ ಸರ್ಕಾರದಿಂದ, ಆ ಭದ್ರತೆಗೂ ಮೀರಿದ ಭದ್ರತೆ ಈ ಬಾರಿ ಕೊಡಲಾಗಿದೆ. ಕಾರಣ, ಒಂದು ಕಡೆ ಪಂಚರಾಜ್ಯ ಚುನಾವಣೆ, ಆ ಪೈಕಿ ಒಂದಷ್ಟು ರಾಜ್ಯದ ಚುನಾವಣೆ ಮುಗಿದು ಹೋಯಿತು, ಇನ್ನು ಉಳಿದಂತೆ ಒಂದಷ್ಟು ರಾಜ್ಯದ ಚುನಾವಣೆಗಳಿದೆ. ರಾಜ್ಯದಲ್ಲಿ ಈಗಾಗಲೇ ಬೈ ಎಲೆಕ್ಷನ್ ಮುಗಿದಿದೆ. ಈ ಎಲ್ಲ ಸಂದರ್ಭಗಳನ್ನು ಗಮನಿಸುವಾಗ ಭದ್ರತೆಯ ಅವಶ್ಯಕತೆ ಮತ್ತಷ್ಟು ಹೆಚ್ಚಿರುತ್ತವೆ. ಸೊ ಹಾಗಾಗಿ ಕೇಂದ್ರ ಮತ್ತು ರಾಜ್ಯ ಎರಡೂ ಕಡೆಗಳ ಭದ್ರತೆ ಹೆಚ್ಚಿದೆ. ಈಗ ಹೆಲಿಕಾಪ್ಟರ್ ಮುಖೇನ ಮಂಡ್ಯದತ್ತ ನಮೋ ಪ್ರಯಾಣವನ್ನು ಬೆಳೆಸ್ತಾರೆ. ಬೆಂಗಳೂರಿಗೆ ಈಗಾಗಲೇ ಆಗಮಿಸಿರುವಂತಹ ನರೇಂದ್ರ ಮೋದಿ ಆದಿಚುಂಚನಗಿರಿ ದೇವಸ್ಥಾನಕ್ಕೆ ಭೇಟಿ ಕೊಡಲಿದ್ದಾರೆ. ಜೊತೆಗೆ ಸಾಕಷ್ಟು BJP ನಾಯಕರು ಕೂಡ ನರೇಂದ್ರ ಮೋದಿ ಅವರಿಗೆ ಸಾಥ್ ಕೊಡಲಿದ್ದಾರೆ. ಜೊತೆಗೆ JDSನ ಅನೇಕ ಮುಖಂಡರು, ಮಾಜಿ ಪ್ರಧಾನಿಯೂ ಕೂಡ ಆ ಕಾರ್ಯಕ್ರಮದ ವೇದಿಕೆಯಲ್ಲಿ ಇರುತ್ತಾರೆ ಎನ್ನುವಂತಹ ಮಾಹಿತಿ ಇದೆ. ಸೊ JDS ಮತ್ತು BJP ಅನೇಕ ನಾಯಕರನ್ನೊಳಗೊಂಡ ನರೇಂದ್ರ ಮೋದಿ ಅವರ ವೇದಿಕೆ ಇವತ್ತು ಸಜ್ಜುಗೊಂಡಿದೆ. ಸಾಕಷ್ಟು ಜನ ಬರೋ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಲಾಗಿದೆ. ಹಾಗಾಗಿ ಬೆಂಗಳೂರು ಸೇರಿ ಅನೇಕ ನಗರದ ಟ್ರಾಫಿಕ್ ವ್ಯವಸ್ಥೆಯನ್ನು ಕೂಡ ಸಮರ್ಪಕವಾಗಿ ನಿಭಾಯಿಸೋದಕ್ಕೂ ಕೂಡ ಅಧಿಕಾರಿಗಳು ಸಜ್ಜಾಗಿದ್ದಾರೆ. ಈಗಾಗಲೇ ಹೆಲಿಕಾಪ್ಟರ್ ಮುಖೇನ ಮಂಡ್ಯದತ್ತ ನಮೋ ಪ್ರಯಾಣವನ್ನು ಬೆಳೆಸಿದ್ದಾರೆ. ಸೊ ಆದಿಚುಂಚನಗಿರಿ ನಮೋ ಹಬ್ಬ ಶುರುವಾಗಿದೆ. ಜೊತೆಗೆ ಸಾಕಷ್ಟು ಕೋಟಿ ವೆಚ್ಚದ ಭೈರವೈಕ್ಯ ಮಂದಿರ ಇವತ್ತು ಲೋಕಾರ್ಪಣೆಗೊಳ್ಳುತ್ತೆ. ಬೆಳಿಗ್ಗೆ 11 ಗಂಟೆಗೆ ವಿಶೇಷ ಹೆಲಿಕಾಪ್ಟರ್ ಮೂಲಕ ಆಗಮನ. ಪ್ರಧಾನಿ ಮೋದಿ ಸ್ವಾಗತಕ್ಕೆ ಈಗಾಗಲೇ ಆದಿಚುಂಚನಗಿರಿ ಸಜ್ಜಾಗಿದೆ. ಬೆಳಗ್ಗೆ 11ಕ್ಕೆ ಅರ್ಥಾತ್ 11:10ಕ್ಕೆ ಕಾಲ ಭೈರವೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಯುತ್ತೆ. ಆದಿಚುಂಚನಗಿರಿ ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಭಕ್ತ ಸಂಗಮ, ಆ ಭಕ್ತ ಸಂಗಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿರುವಂತಹ ನರೇಂದ್ರ ಮೋದಿ, ಮಂಡ್ಯ ಮಣ್ಣಿನಲ್ಲಿ ನರೇಂದ್ರ ಮೋದಿ ಜೊತೆಗೆ ದೇವೇಗೌಡರು, HD ಕುಮಾರಸ್ವಾಮಿ ಸಮಾಗಮಗೊಳ್ಳುತ್ತಾರೆ. ನಿರ್ಮಲಾನಂದನಾಥ ಸ್ವಾಮೀಜಿ ನೇತೃತ್ವದಲ್ಲಿ ಭಕ್ತಿ ಸಂಗಮವೂ ಕೂಡ ನಡೆಯಲಿದ್ದು, ಸುಮಾರು 80 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವಂತಹ ಮಂದಿರ. ನರೇಂದ್ರ ಮೋದಿ ಆಗಮನ ಹಿನ್ನೆಲೆ ಆದಿಚುಂಚನಗಿರಿಯ ಸುತ್ತ ಖಾಕಿ ಕಟ್ಟೆಚ್ಚರವನ್ನು ವಹಿಸಿದೆ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿ ದೇವಸ್ಥಾನಕ್ಕೆ ಅರ್ಥಾತ್ ಮಠಕ್ಕೆ ಬರುವಂತಹ ಇವತ್ತಿನ ಈ ಕಾರ್ಯಕ್ರಮ ಸಾಕಷ್ಟು ಹಿರಿಯ ರಾಜಕೀಯ ನಾಯಕರುಗಳಿಗೂ ಕೂಡ ಸಾಕ್ಷಿಗಳಾಗ್ತವೆ. ಗುರು ಭೈರವೈಕ್ಯ ಮಂದಿರವನ್ನು ಉದ್ಘಾಟಿಸಲಿದ್ದಾರೆ ನರೇಂದ್ರ ಮೋದಿ. ಸೊ ನರೇಂದ್ರ ಮೋದಿಯ ಜೊತೆಗೆ ಸಾಕಷ್ಟು JDS ನಾಯಕರು ಕೂಡ ವೇದಿಕೆಯನ್ನು ಹಂಚಿಕೊಳ್ಳಲಿದ್ದಾರೆ. ಈಗಾಗಲೇ ಪಕ್ಷಗಳ ಮುಖಂಡರು ಫ್ಲೆಕ್ಸ್ ಹಾಕಿ ಸ್ವಾಗತ ಕೋರಿದ್ದಾರೆ. ಕಾರ್ಯಕ್ರಮದಲ್ಲಿ 1 ಲಕ್ಷಕ್ಕೂ ಅಧಿಕ ಜನ ಸೇರುವ ನಿರೀಕ್ಷೆಗಳಿದೆ. ಈಗಾಗಲೇ ವಿಶೇಷ ವಿಮಾನದ ಮೂಲಕ ಬೆಂಗಳೂರಿಗೆ ಆಗಮಿಸಿರುವಂತಹ ಪ್ರಧಾನಿ ಮೋದಿ ಮಂಡ್ಯದತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ. ಪ್ರಧಾನಿಗಳ ಭೇಟಿಯ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಏರ್ಪಡಿಸಲಾಗಿದೆ. 6 SPಗಳು, 8 ASPಗಳು, 53 ಇನ್ಸ್ಪೆಕ್ಟರ್ಗಳು, 18 DYSPಗಳು ಸೇರಿದಂತೆ ಒಟ್ಟು 1700ಕ್ಕೂ ಹೆಚ್ಚು ಪೊಲೀಸರನ್ನು ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಮಠಕ್ಕೆ ಹೋಗುವ ರಸ್ತೆಗಳನ್ನು ಸಾರ್ವಜನಿಕರಿಗೆ ನಿರ್ಬಂಧಿಸಲಾಗಿದ್ದು, SPG ಭದ್ರತೆಯ ಅಡಿಯಲ್ಲಿ ಸಂಪೂರ್ಣ ಭದ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಒಟ್ಟಾರೆ ದ್ರಾವಿಡ, ಹೊಯ್ಸಳ, ಚಾಲುಕ್ಯ ಶೈಲಿಯ ಶಿಲ್ಪಕಲೆಯ ಸಂಗಮ ಇನ್ನು ಮುಂದೆ ವಿಶ್ವದ ಗಮನ ಸೆಳೆಯಲಿದೆ. ಚುಂಚನಗಿರಿ ಮಂದಿರ ವಿಕಾಸಸೌಧ ಶಿಲ್ಪಿ ಶಂಕರಸ್ಥಪತಿ ಕೈಚಳಕದಲ್ಲಿ ಮೂಡಿಬಂದ ಮಂದಿರ ಅದು. ಇನ್ನು ಸಾರ್ವಜನಿಕರ ವೇದಿಕೆ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ, ಮಾಜಿ ಪ್ರಧಾನಿ HD ದೇವೇಗೌಡರು, ಕೇಂದ್ರ ಸಚಿವ HD ಕುಮಾರಸ್ವಾಮಿ, ಇನ್ನು ರಾಜ್ಯದ DCM DK ಶಿವಕುಮಾರ್, ಉಸ್ತುವಾರಿ ಸಚಿವರಾಗಿರುವಂತಹ
ಎನ್ ಚಲುವರಾಯ ಸ್ವಾಮಿ, ಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ ಕೂಡ ವೇದಿಕೆಯಲ್ಲಿ ಭಾಗಿಯಾಗಲಿದ್ದಾರೆ. ಒಟ್ಟಾರೆ ಕಾರ್ಯಕ್ರಮಕ್ಕೆ ಕೌಂಟೌನ್ ಶುರುವಾಗಿದ್ದು ಜನಸ್ಥೋಮವೇ ಆ ಪ್ರದೇಶಕ್ಕೆ ಹರಿದು ಬರ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.